ಬಿಎಸ್ ಯಡಿಯೂರಪ್ಪ ಅವರಿಗೆ ಬೇಲ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಆದೇಶವನ್ನ ಸದ್ಯಕ್ಕೆ ನ್ಯಾಯಾಧೀಶರು ಬರೆಸ್ತಾ ಇದ್ದಾರೆ. ಮಾಜಿ ಸಿಎಂಗೆ ಬಿಗ್ ರಿಲೀಫ್ ಸಿಗುತ್ತಾ? ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಈಗಾಗಲೇ ಸಲ್ಲಿಸಿ ವಿಚಾರಣೆ ನಡೀತಾ ಇತ್ತು. ವಿಚಾರಣೆಗೆ ಬಿಎಸ್ ಯಡಿಯೂರಪ್ಪ ಅವರು ಬರ್ತೀನಿ ಅಂತ ಅಂದಿದ್ರು, ಆದ್ರೆ ಬಂದಿಲ್ಲ. ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿದೆ. ಹಾಗಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರಿಗೆ ಇವತ್ತು ಡಿಸೈಡಿಂಗ್ ಡೇ, ಬೇಲ್ ಸಿಗುತ್ತಾ? ನ್ಯಾಯಾಧೀಶರು ವಾದ ಪ್ರತಿವಾದ ಎಲ್ಲವನ್ನ ನಡೆಸಿ ಆದೇಶವನ್ನ ಬರೆಸ್ತಾ ಇದ್ದಾರೆ. ಈ ಮೂಲಕ ಮಾಜಿ ಮುಖ್ಯಮಂತ್ರಿಗೆ ಬಿಗ್ ರಿಲೀಫ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಪೋಕ್ಸೋ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅರೆಸ್ಟ್ ವಾರೆಂಟ್ ಅನ್ನ ತೆಗೆದುಕೊಂಡು ಒಂದು ತಂಡ ದೆಹಲಿಗೆ ಹೋಗಿದೆ. ಮತ್ತೊಂದು ಕಡೆ ಯಡಿಯೂರಪ್ಪ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಇವತ್ತು ವಿಚಾರಣೆಗೆ ಎತ್ಕೊಳ್ಳಲಾಗಿತ್ತು. ಯಡಿಯೂರಪ್ಪ ಪರ ವಕೀಲರು, ಸರ್ಕಾರದ ಪರ ವಕೀಲರು ತಮ್ಮ ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಎಲ್ಲವನ್ನ ಆಲಿಸಿರುವಂತಹ ನ್ಯಾಯಾಧೀಶರು ಈಗ ಆದೇಶವನ್ನ ಬರೆಸ್ತಾ ಇದ್ದಾರೆ. ಏನಾಗಬಹುದು ಡಿಸೈಡಿಂಗ್ ಡೇ ಫಾರ್ ಯಡಿಯೂರಪ್ಪ? ನಿರೀಕ್ಷಣಾ ಜಾಮೀನು ಪುರಸ್ಕೃತ ಆಗಿ ಅವರಿಗೆ ಜಾಮೀನು ಸಿಕ್ಕರೆ ಸಂಕಷ್ಟದಿಂದ ಪಾರಾದರೂ ಸದ್ಯದ ಮಟ್ಟಿಗೆ ಅಂತ ಹೇಳಬಹುದು. ಇನ್ ಕೇಸ್ ಇವರ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರ ವಜಾ ಆದರೆ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಅವರಿಗೆ ರಿಲೀಫ್ ಸಿಗೋದಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಅವರ ಬಂಧನ ಆಗಬಹುದು. ಹಾಗಿದ್ರೆ ಏನಾಗುತ್ತೆ ಯಡಿಯೂರಪ್ಪ ಅವರ ಭವಿಷ್ಯ? ನ್ಯಾಯಾಧೀಶರು ಆದೇಶವನ್ನ ಬರೆಸ್ತಾ ಇದ್ದಾರೆ. ಯಡಿಯೂರಪ್ಪ ಅವರಿಗೆ ಬೇಲ ಕಸ್ಟಡಿಯ? ಯಡಿಯೂರಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದನ್ನ ತಾವು ಗಮನಿಸ್ತಾ ಇದ್ದೀರಿ. ಬಿಎಸ್ ಯಡಿಯೂರಪ್ಪ ಅವರಿಗೆ ಪೋಕ್ಸೋ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಷ್ಟ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಬಂಧನ ವಾರಂಟ್ ಈಗಾಗಲೇ ಜಾರಿ ಆಗಿದೆ. ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಸಿಗಬಹುದಾ ಅಥವಾ ಕಸ್ಟಡಿನ? ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ರಿಲೀಫ್. ಈಗ ಬರ್ತಾ ಇರುವಂತಹ ಅಪ್ಡೇಟ್, ಪೋಕ್ಸೋ ಕೇಸಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಲ್ಲಿಗೆ ಯಡಿಯೂರಪ್ಪ ಅವರಿಗೆ ಈಗ ಸಮಾಧಾನ. ಮಧ್ಯಂತರ ಜಾಮೀನನ್ನ ಕೋರ್ಟ್ ನೀಡಿ ಆದೇಶವನ್ನ ಹೊರಡಿಸಿದೆ. ಅಲ್ಲಿಗೆ ಬಂಧನದ ಭೀತಿಯಿಂದ ಬಿಎಸ್ ಯಡಿಯೂರಪ್ಪ ಅವರು ಬಚಾವ್. ಆದರೆ 17ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಪೋಕ್ಸೋ ಕೇಸಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ಜಾಮೀನನ್ನ ಕೋರ್ಟ್ ನೀಡಿದೆ. ಅಲ್ಲಿಗೆ ಯಡಿಯೂರಪ್ಪ ಅವರ ಬಂಧನ ಇಲ್ಲ. ಸದ್ಯ ಬಂಧನದ ಭೀತಿಯಿಂದ ಬಿಎಸ್ ಯಡಿಯೂರಪ್ಪ ಅವರು ಬಚಾವಾಗಿದ್ದಾರೆ. ದೆಹಲಿಗೆ ಅರೆಸ್ಟ್ ವಾರೆಂಟ್ ಅನ್ನ ತೆಗೆದುಕೊಂಡು ಸಿಐಡಿ ತಂಡ ಹೋಗಿತ್ತು. ರಾಘವೇಂದ್ರ ಹೆಗಡೆ ಇತ್ಯಾದಿ ಅಧಿಕಾರಿಗಳು ಈಗ ಅವರು ವಾಪಸ್ ಬರಬೇಕು. ಕಾರಣ ಮಧ್ಯಂತರ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿದೆ. ಆದರೆ 17ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಹೇಳಿದೆ. 17ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದೆ. ಸೊ 17ನೇ ತಾರೀಕು ಯಡಿಯೂರಪ್ಪ ಅವರು ವಿಚಾರಣೆಗಾಗಿ ಬರಬೇಕಾಗುತ್ತೆ. ಆದರೆ ಸದ್ಯಕ್ಕಂತೂ ಬಂಧನದ ಭೀತಿ ಇತ್ತು. ಇವತ್ತು ಡಿಸೈಡಿಂಗ್ ಡೇ ಇತ್ತು. ಇವತ್ತೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಯಡಿಯೂರಪ್ಪ ಅವರ ಬಂಧನ ಆಗತ್ತಿತ್ತು. ಆದರೆ ಸದ್ಯಕ್ಕೆ ಯಡಿಯೂರಪ್ಪ ಅವರಿಗೆ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್. 17ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ನೀಡಿದೆ. 3 ತಿಂಗಳ ಹಿಂದೆ ದಾಖಲಾಗಿದ್ದ ಪೋಕ್ಸೋ ಪ್ರಕರಣ, ಆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಢೀರ್ ಮರುಜೀವ ಬಂತು. ಈ ಕೇಸ್ಗೆ ಒಂದೇ ದಿನ ನೋಟಿಸ್ ಕೊಡಲಾಯಿತು. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಲಾಯಿತು. ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಆಯಿತು. ಈಗ ಮಧ್ಯಂತರ ಜಾಮೀನು ಮಂಜೂರಾಗಿದೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುನೀಲ್ ಧರ್ಮಸ್ಥಳ. ಈಗ ನೇರ ಸಂಪರ್ಕದಲ್ಲಿ. ಸುನೀಲ್, ಡಿಸೈಡಿಂಗ್ ಡೇ ಆಗಿತ್ತು ಯಡಿಯೂರಪ್ಪ ಅವರಿಗೆ. ಫೈನಲಿ ಬಂಧನದ ಭೀತಿಯಿಂದ ಬಚಾವಾಗಿದ್ದಾರೆ. ಯಡಿಯೂರಪ್ಪ ಅವರಿಗೆ ಮಧ್ಯಂತರ ಜಾಮೀನನ್ನ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 17ನೇ ತಾರೀಕು ಅವರು ವಿಚಾರಣೆಗೆ ಬರಬೇಕು ಅಂತ ಸೂಚನೆ ಕೊಟ್ಟಿರು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ?
ಎಸ್ ಶ್ರೀಪಾದ್, ತುಂಬಾನೇ ಒಂದು ಇಡೀ ರಾಜ್ಯದ ಗಮನ ಸೆಳೆದಿದ್ದಂತಹ ಒಂದು ಪ್ರಕರಣ. ಪೋಕ್ಸೋ ಕೇಸಿಗೆ ಸಂಬಂಧಪಟ್ಟಂತೆ ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಿಂದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನ್ ಬೇಲೆಬಲ್ ವಾರಂಟ್ ಕೂಡ ಪಡೆಯಲಾಗಿತ್ತು. ಆದರೆ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಇವತ್ತು ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ನಡೆದಂತಹ ಜಾಮೀನು ಅರ್ಜಿಯ ವಿಚಾರಣೆಯಲ್ಲಿ ಅಂತಿಮವಾಗಿ ಯಡಿಯೂರಪ್ಪ ಅವರಿಗೆ ರಿಲೀಫ್ ಸಿಕ್ಕಿರುವಂಥದ್ದು. ಅವ್ರನ್ನ ಅರೆಸ್ಟ್ ಮಾಡುವಂತಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸೂಚನೆಯನ್ನು ಕೋರ್ಟ್ ತನಿಖಾಧಿಕಾರಿಗಳಿಗೆ ನೀಡಿದೆ. ಆದರೆ 17ನೇ ತಾರೀಕು ಅವರು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಆಲ್ರೆಡಿ ತಮ್ಮ ವಕೀಲರ ಮೂಲಕ ತಿಳಿಸಿದ್ರು. ಆ ದಿನ ಕಡ್ಡಾಯವಾಗಿ ಅವರು ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಇವತ್ತು ಹೈಕೋರ್ಟ್ ನೀಡಿರುವಂಥದ್ದು. ಇಲ್ಲಿ ಎರಡೂ ಕಡೆಯವರ ವಾದ ಪ್ರತಿವಾದಗಳನ್ನು ನೋಡ್ತಾ ಹೋದರೆ ಈ ಒಂದು ಕೇಸ್ನ ಆರಂಭದಿಂದಲೂ ಕೂಡ CV ನಾಗೇಶ್ ಅವರು ಯಡಿಯೂರಪ್ಪ ಅವರಿಗೆ ಜಾಮೀನು ಮಂಜೂರು ಮಾಡಬೇಕು ಅಂತ ಹೇಳಿ ಮಂಡಿಸಿದಂತಹ ವಾದ ವೈಖರಿಯ ಒಂದು ವಿಚಾರವನ್ನು ನೋಡ್ತಾ ಹೋದರೆ ಅದು ನಿಜಕ್ಕೂ ಕೂಡ ಹಲವಾರು ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಅದರಲ್ಲೂ ಕೂಡ ಪ್ರಮುಖವಾಗಿ ತನಿಖಾಧಿಕಾರಿಗಳು ಈವರೆಗೆ ತನಿಖೆಯಲ್ಲಿ ಸಾಧಿಸಿರುವಂಥ ಪ್ರಗತಿ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಸುನಿಲ್ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. BS ಯಡಿಯೂರಪ್ಪ ಅವರನ್ನ ಬಂಧನ ಮಾಡಬಾರದು ಅಂತ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 17ನೇ ತಾರೀಕು ವಿಚಾರಣೆಗೆ ಹಾಜರಾದಾಗಲೂ ಕೂಡ ಅವರನ್ನ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡುವಂತಿಲ್ಲ. ಈಗ ವಿಚಾರಣೆಯನ್ನ 2 ವಾರಗಳ ಕಾಲ ಮುಂದೂಡಲಾಗಿದೆ. ಯಡಿಯೂರಪ್ಪ ಅವರನ್ನ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡುವಂತಿಲ್ಲ. ಆದೇಶದಲ್ಲಿ ಇದು ಸ್ಪಷ್ಟವಾಗಿ ತಿಳಿಸಿರುವಂತದ್ದು. BS ಯಡಿಯೂರಪ್ಪ ಅವರನ್ನ ಬಂಧಿಸದಂತೆ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 17ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ಕೊಟ್ಟಿದೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಸುನಿಲ್ ಗಮನಿಸ್ತಾ ಇದ್ವಿ, ವಿಚಾರಣೆಗೆ ಬಂದಾಗಲೂ ಕೂಡ ಯಾವುದೇ ಕಾರಣಕ್ಕೂ ಇವರನ್ನ ಅರೆಸ್ಟ್ ಮಾಡುವಂತಿಲ್ಲ ಅನ್ನುವಂತಹ ಸೂಚನೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಓವರ್ ಆಲ್? ಶ್ರೀಪಾದ್, ಈ ರೀತಿಯ ಒಂದು ಆದೇಶ ಬರೋದಕ್ಕೆ ಇವತ್ತು ಕಾರಣ ಏನು ಅಂತ ಹೇಳಿದರೆ, ಈಗಾಗಲೇ ತನಿಖೆಗೆ ಸಂಬಂಧಪಟ್ಟಂತೆ BS ಯಡಿಯೂರಪ್ಪ ಅವರು ಎಲ್ಲ ರೀತಿಯ ಸಹಕಾರಗಳನ್ನು ಕೂಡ ನೀಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೊದಲನೇ ಬಾರಿ ನೋಟಿಸ್ ನೀಡಿದಂತಹ ಟೈಮ್ನಲ್ಲಿ ಅವರು ವಿಚಾರಣೆಗೆ ಹಾಜರಾಗಿದ್ದರು. ತನಿಖಾಧಿಕಾರಿಗಳು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೂಡ ನೀಡಿದರು. ಮತ್ತು ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಬಹುಮುಖ್ಯ ಒಂದು ಸಾಕ್ಷಿಯಾಗಿ ಪರಿಗಣಿಸಲ್ಪಡುವಂಥ ವಾಯ್ಸ್ ಸ್ಯಾಂಪಲ್ನು ಕೂಡ ಅವರು ನೀಡಿದರು. ಅದನ್ನು ಹೊರತುಪಡಿಸಿದರೆ ಅದಾದ ನಂತರ 2ನೇ ನೋಟಿಸ್ನ ನೀಡಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥನ್ನು ಹೇಳಿದರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂಥನ್ನು ಮುಂದಿಟ್ಟುಕೊಂಡು ತನಿಖಾಧಿಕಾರಿಗಳು ಅರೆಸ್ಟ್ ವಾರಂಟ ಪಡ್ಕೊಂಡಿದ್ರು. ಆದರೆ ಇವತ್ತು ನಡೆದಂತಹ ಸುದೀರ್ಘವಾದಂಥ ವಾದ ಪ್ರತಿವಾದಗಳ ಅಂತ್ಯಕ್ಕೆ ಕೋರ್ಟಿಗೆ ಮನವರಿಕೆ ಆಗಿದೆ. ಯಡಿಯೂರಪ್ಪನವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವ್ರನ್ನ ಬಂಧಿಸುವಂಥ ಒಂದು ಅಗತ್ಯ ಇಲ್ಲ ಅನ್ನುವಂಥವನ್ನು ಕೂಡ ಕೋರ್ಟ್ ಪರಿಗಣನೆಗೆ ತಗೊಂಡಿದೆ. ಹಾಗಾಗಿ ಈ ಒಂದು ಆದೇಶ ಇವತ್ತು ಹೊರಬಿದ್ದಿರುವಂಥದ್ದು. ಇದರ ಜೊತೆಗೆ ಇವತ್ತು ನಡೆದಂಥ ವಾದ ಪ್ರತಿವಾದ ವೇಳೆ ಆಗಿರುವಂಥ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಕೂಡ ಗಮನಿಸಬೇಕು. ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು, ಅವರು ಯಾವುದೇ ಕಾರಣಕ್ಕೂ ಕೂಡ ದೇಶ ಬಿಟ್ಟು ಎಲ್ಲೂ ಕೂಡ ಹೋಗಲ್ಲ, 17ನೇ ತಾರೀಕು ವಿಚಾರಣೆಗೆ ಬರ್ತೀನಿ ಅಂತ ಆಲ್ರೆಡಿ ಹೇಳಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದೇ ಎಲ್ಲ ಕಾರಣಗಳನ್ನು ಮುಂದಿಟ್ಕೊಂಡು ನ್ಯಾಯಾಧೀಶರು ಅವರಿಗೆ ಜಾಮೀನನ್ನು ನೀಡುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರಿಗೆ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಿನ್ನೆಯಷ್ಟೇ CIDಯ ತನಿಖಾಧಿಕಾರಿಗಳ ತಂಡ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿತ್ತು. ಅವರು ದೆಹಲಿಯಲ್ಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಆಧರಿಸಿ ಅಲ್ಲಿಂದಲೇ ಅರೆಸ್ಟ್ ಮಾಡಿಕೊಂಡು ಬರುವಂಥ ಒಂದು ನಿರ್ಧಾರಕ್ಕೆ ಬಂದಿತ್ತು ತನಿಖಾ ತಂಡ. ಆದರೆ ಇದೀಗ ಯಡಿಯೂರಪ್ಪ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿರೋದ್ರಿಂದಾಗಿ ಸದ್ಯಕ್ಕೆ ಅರೆಸ್ಟ್ ಮಾಡುವಂಥ ಯಾವುದೇ ಪ್ರಕ್ರಿಯೆಗಳು ಕೂಡ ಬರಲ್ಲ. ಆದರೆ 17ನೇ ತಾರೀಕು ಅವರು ಕಡ್ಡಾಯವಾಗಿ ತನಿಖಾಧಿಕಾರಿಗಳ ಮುಂದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕಾದಂಥ ಅಗತ್ಯ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಸುನಿಲ್ ಮಾಹಿತಿಗಾಗಿ. ನೋಡಿ, ವಿಚಾರಣೆಗೆ 1 ವಾರ ಮುಂದೂಡಿದೆ ಕೋರ್ಟ್. ಮುಂದಿನ ಶುಕ್ರವಾರಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ ಇದೆ. ಶುಕ್ರವಾರ ವಿಚಾರಣೆಗೆ ಬರಬೇಕು. ಅದನ್ನ ಹೊರತುಪಡಿಸಿದರೆ BS ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡಬಾರದು ಅಂತ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್. ಎಸ್, ಈಗಾಗಲೇ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು ಯಡಿಯೂರಪ್ಪ ಅವರಿಗೆ. ಸದ್ಯಕ್ಕೆ ಬಂಧನದ ಭೀತಿಯಿಂದ ಯಡಿಯೂರಪ್ಪ ಅವರು ಬಚಾವಾಗಿದ್ದಾರೆ. ಬಂಧಿಸುವಂತಿಲ್ಲ ಅನ್ನುವಂತಹ ಸ್ಪಷ್ಟ ಸೂಚನೆ ಈಗ ಸಿಕ್ಕಿದೆ. ಇದರ ಜೊತೆಗೆ ವಿಚಾರಣೆಯನ್ನ ಮುಂದಿನ ಶುಕ್ರವಾರಕ್ಕೆ ಮುಂದೂಡಿದೆ.
ಇವನ್ ವಿಚಾರಣೆಗೆ ಬಂದಾಗಲೂ ಕೂಡ ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡುವಂತಿಲ್ಲ. ಇದು ಸಿಕ್ಕಿರುವಂತಹ ಸ್ಪಷ್ಟ ಸೂಚನೆ. ಸೊ ಅಲ್ಲಿಗೆ ಯಡಿಯೂರಪ್ಪ ಅವರಿಗೆ ಸದ್ಯಕ್ಕೆ ಬಿಗ್ ರಿಲೀಫ್. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಈ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಪರ ವಕೀಲರು ಯಾವ ರೀತಿಯ ವಿಚಾರಗಳನ್ನು ಉಲ್ಲೇಖ ಮಾಡಿ ವಾದ ಮಂಡನೆ ಮಾಡಿದ್ರು, ಸರ್ಕಾರದ ಪರ ವಕೀಲರು ಯಾವ ರೀತಿ ವಾದ ಮಂಡನೆ ಮಾಡಿದ್ರು ನೋಡಿದ್ವಿ. ಅಂತಿಮವಾಗಿ ಯಡಿಯೂರಪ್ಪ ಅವರಿಗೆ ಈಗ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ.